ಸಾಗರದ ಶ್ರೀ ನಾಮದೇವ ಸಿಂಪಿ ಸಮಾಜದ ವತಿಯಿಂದ ವೈಕುಂಠ ಏಕಾದಶಿ ನಿಮಿತ್ತವಾಗಿ ಶುಕ್ರವಾರ ಮತ್ತು ಶನಿವಾರದ 2 ದಿನಗಳ ಕಾಲ ಪಂಡರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ಈ ನಿಮಿತ್ತವಾಗಿ ಪಂಡರಿ ವಾರ್ಕರಿ ಸಂಪ್ರದಾಯದ ಪದ್ಧತಿಯ ಪ್ರಕಾರವಾಗಿ ಪೋತಿ ಸ್ಥಾಪನೆ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ನೆರವೇರಿತು. ರಾತ್ರಿ ಹಾಬಪ್ಪ ಡಿ.ಆರ್. ಶಿವಶಂಕರ್ ಇವರಿಂದ ಕೀರ್ತನಾ ಸೇವೆಯನ್ನು ಸಮರ್ಪಿಸಲಾಯಿತು. ಸ್ಥಳೀಯ ಸಮಾಜದ ಬಾಲಕಿಯರಿಂದ ಕಥಕ್ ನೃತ್ಯ ಪ್ರದರ್ಶನವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು. ರಾತ್ರಿ ಅಖಂಡ ಜಾಗರಣೆ ನಿಮಿತ್ತವಾಗಿ ಪಾಹುಲ್ ಭಜನೆ ಮತ್ತು ಪಾಡಿ ಭಜನೆಯನ್ನು ನೆರವೇರಿಸಲಾಯಿತು. ಮರುದಿನ ದ್ವಾದಶಿಯ ಸಂದರ್ಭದಲ್ಲಿ ಸುಪ್ರಭಾತದ ಕಾಕಡಾರತಿ ಭಜನೆಯನ್ನು ನೆರವೇರಿಸಲಾಯಿತು. ಬೆಳಗ್ಗೆ ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರು ಹಾಗೂ ಪೋತಿಯನ್ನು ಅಲಂಕೃತ ರಥದಲ್ಲಿರಿಸಿಕೊಂಡು ಸಾಂಪ್ರದಾಯಿಕ ಪೂಜಾ ಕಾರ್ಯವನ್ನು ನೆರವೇರಿಸುವ ಮೂಲಕ ಸಾಗರದ ಪ್ರಮುಖ ಬೀದಿಯಲ್ಲಿ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ರಾಜಬೀದಿ ಮಹೋತ್ಸವವನ್ನು ನೆರವೇರಿಸಲಾಯಿತು. ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ನಿಮಿತ್ತವಾಗಿ ವಿಷ್ಣು ಸಹಸ್ರನಾಮಾವಳಿ ಹಾಗೂ ಪಾಂಡುರಂಗ ರುಕ್ಮಾಯಿ ದೇವರಿಗೆ ವಿಶೇಷ ರಜತ ಪುಷ್ಪಮಾಲೆಗಳ ಅಲಂಕಾರ ಮತ್ತು ಹೋಮ ಹವನಾದಿ ವಿವಿಧ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ದೇವಸ್ಥಾನದ ಆವರಣಕ್ಕೆ ದಿಂಡಿ ಮಹೋತ್ಸವ ಆಗಮಿಸುತ್ತಿದ್ದಂತೆ ಸಮಾಜದ ವತಿಯಿಂದ ಸಂತ ಪೂಜೆಯನ್ನು ನೆರವೇರಿಸಲಾಯಿತು. ದೇವಸ್ಥಾನದ ಒಳ ಆವರಣದಲ್ಲಿ ಹಾಬಪ್ಪ ಸತೀಶ್ ಕುಮಾರ್ ಅವರಿಂದ ಕಾಲಕೀರ್ತನೆಯನ್ನು ನೆರವೇರಿಸಿ ಕಾಲಪ್ರಸಾದವನ್ನು ವಿನಿಯೋಗ ಮಾಡಲಾಯಿತು ಹಾಗೂ ಸರ್ವ ಭಕ್ತ ಬಾಂಧವರಿಗೆ ಅನ್ನ ಸಂತರ್ಪಣೆ ಆಯೋಜನೆ ಮಾಡುವ ಮೂಲಕ ಪಂಡರಿ ವಾರ್ಕರಿ ಸಂಪ್ರದಾಯದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಮಾಜದ ಆಡಳಿತ ಮಂಡಳಿಯವರು ಹಾಗೂ ಅಂಗಸಂಸ್ಥೆಗಳ ಪದಾಧಿಕಾರಿಗಳು ಸೇರಿದಂತೆ ಸಮಾಜದ ಸರ್ವ ಭಕ್ತ ಬಾಂಧವರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನೆಲ್ನ ಈ ಸೇವೆ ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರಗಳು.